ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ತುಂಬ ದಿನ ಆದಮೇಲೆ ವ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಬಂದು ನನ್ನ ಮೈದನ ಮದುವೆ ವ್ಲಾಗ್ ಆಗಿರುತ್ತೆ. ಸೊ ನನ್ನ ಮೈದನ ಮದುವೆ ವ್ಲಾಗಲ್ಲಿ ಫಸ್ಟ್ ಪೂಜೆ ಕಂಬ ಪೂಜೆ ಇರುತ್ತೆ. ಸೊ ಕಂಬ ಪೂಜೆ ಅಂದರೆ ಚಪ್ರ ಹಾಕೋಕ್ಕೆ ಫಸ್ಟು ಕಂಬ ನೆಡ್ತಾರಲ್ವಾ, ಆ ಒಂದು ಪೂಜೆನ ಮಾಡ್ತಾ ಇದ್ದೀವಿ. ಸೊ ಇವಾಗ ದೇವಮೂಲೆಯಲ್ಲಿ ಕಂಬನ ನೆಟ್ಟು ಇವಾಗ ಏನು ಶಾಸ್ತ್ರ ಪ್ರಕಾರ ಅದಕ್ಕೆ ಏನೇನೆಲ್ಲ ಹಾಕಬೇಕು ಎಲ್ಲನೂ ಹಾಕಿ ಪೂಜೆನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಾವು 5 ದಿನಕ್ಕೆ ಕಂಬನ ನೆಟ್ವಿ. ಯಾಕಂದರೆ ನಮಗೆ ನಮ್ಮ ಯಜಮಾನ್ರು ಅತ್ತೆ ಮನೇಲಿ ನನ್ನ ಮೈದನಿಗೆ ನೀರು ಹಾಕ್ತೀವಿ ಅಂದರೆ ಅರ್ಶಿನದ ನೀರು ಹಾಕ್ತೀವಿ ಅಂತ ಹೇಳಿದರು. ಸೊ ನಮ್ಮ ಯಜಮಾನ್ರು ಅತ್ತೆದಿರು ಇಬ್ಬರು ಇದ್ದಾರೆ, ಸೋದರತ್ತೆದಿರು ಅಂದರೆ ನಮ್ಮ ಮಾವವರ ಅಕ್ಕ ಮತ್ತು ತಂಗಿ ಇಬ್ಬರು ಇದ್ದಾರೆ. ಅವರು ಕೂಡ ಅವರವರ ಮನೆಯಲ್ಲಿ ಅರ್ಶಿನದ ನೀರು ಹಾಕ್ತೀವಿ ಅಂತ ಹೇಳಿದರು. ಹಾಗಾಗಿ ನಮಗೆ ಜಾಸ್ತಿ ಟೈಮ್ ಸಿಗಲ್ಲ ಅಂತ ಹೇಳಿಬಿಟ್ಟು ನಾವೇನು ಮಾಡಿದ್ವಿ, 5 ದಿನಕ್ಕೆ ನಾವು ಕಂಬನ ನೆಟ್ಬಿಟ್ವಿ. ಫಸ್ಟು ನಾವು ಹುಡುಗನಿಗೆ ನೀರು ಹಾಕಬೇಕು, ಅರ್ಶಿನದ ನೀರು ಹಾಕಬೇಕು ಅಂದಾಗ ಫಸ್ಟು ಕಂಬ ನೆಡಬೇಕು. ಕಂಬ ನೆಟ್ಟು ಚಪ್ರ ಹಾಕಿ ಆಮೇಲೆ ಚಪ್ರದ ಕೆಳಗಡೆ ನೀರನ್ನು ಹಾಕ್ತಾರೆ. ಸೊ ಹಂಗಾಗಿ ನಾವು ಫಸ್ಟು ಚಪ್ರ 5 ದಿವಸಕ್ಕೆಲ್ಲ ಚಪ್ರ ಹಾಕೋಕ್ಕಾಗಲ್ಲ ಅಂಥೇಳಿ ಫಸ್ಟು ಒಂದು ಕಂಬನ ನೆಟ್ವಿ. ಕಂಬನ ನೆಟ್ಟು ಅವತ್ತಿನ ದಿನವೇ ಮೊದಲನೇ ನೀರು ನಾವು ಮನೆಯಲ್ಲೇ ನಮ್ಮ ಮನೆ ನೀರು ಅರ್ಶಿನದ ನೀರನ್ನ ಹಾಕಬೇಕಿತ್ತು. ಹಾಗಾಗಿ ಬೆಳಗ್ಗೆನೇ ಕಂಬ ನೆಡೋ ಶಾಸ್ತ್ರಕ್ಕೆ ನಾವು ಟೈಮಿಂಗ್ಸ್ ಎಲ್ಲ ಕೇಳ್ಕೊಂಡು ಬಂದಿದ್ವಿ. ಸೊ ಆ ಟೈಮಿಂಗ್ಸ್ ಪ್ರಕಾರನೇ ಶುಕ್ರವಾರ ನಾವು ಪೂಜೆನ ಮಾಡಿದ್ದು. ಸೊ ತುಂಬ ಚೆನ್ನಾಗಾಯಿತು. ಎಲ್ಲ ಶಾಸ್ತ್ರಗಳು ತುಂಬ ಚೆನ್ನಾಗಾಯಿತು. ನಾವೇನು ದೊಡ್ಡೋರಿಲ್ಲ ಅಂದರೆ ನಮಗೆ ಅತ್ತೆ ಮಾವ ಇಬ್ಬರೂ ಇಲ್ಲ, ನಮ್ಮ ಯಜಮಾನ್ರು ತಂದೆ ತಾಯಿ ಇಬ್ಬರೂ ಇಲ್ಲ. ಸೊ ನನ್ನ ಮೈದನ ಲಾಸ್ಟ್ ಒಬ್ಬರೇ ಇದ್ದಿದ್ದು. ಮಿಕ್ಕಿ 3 ಜನ ಅಕ್ಕಂದಿರದು ಮದುವೆ ಆಗಿದೆ, ನಮ್ಮ ಮನೆಯವ್ರದ್ದು ಮದುವೆ ಆಗಿದೆ. ಸೊ ನಮ್ಮ ಮನೆಯವ್ರದ್ದು ಮದುವೆ ಆದಾಗ ನಮ್ಮ ಅತ್ತೆ ಇದ್ದರು, ನಮ್ಮ ಮಾವ ಇರಲಿಲ್ಲ. ಈಗ ನನ್ನ ಮೈದನ ಮದುವೆಯಲ್ಲಿ ಅತ್ತೆ ಮಾವ ಇಬ್ಬರೂ ಇಲ್ಲ. ನಮ್ಮ ಅತ್ತೆ ತೀರ್ಕೊಂಡು 7ರಿಂದ 8 ವರ್ಷ ಆಗಿದೆ. ನಮ್ಮ ಮಾವ ತೀರ್ಕೊಂಡು ನಮ್ಮ ಮದುವೆಗೆ ಮುಂಚೆನೇ ತೀರ್ಕೊಂಡಿರೋದು. ಅವರು ಸುಮಾರು ಒಂದು 17-18 ವರ್ಷ ಆಗಿದೆ ನಮ್ಮ ಮಾವ ತೀರ್ಕೊಂಡು. ಹಾಗಾಗಿ ತಂದೆ ತಾಯಿ ಇಬ್ಬರೂ ಇಲ್ಲದೆ ಈಗ ನನ್ನ ಮೈದನ ಪೂರ್ತಿ ಜವಾಬ್ದಾರಿ, ಮದುವೆ ಜವಾಬ್ದಾರಿ ಏನಿದೆ ಅದು ಅಣ್ಣ ಅತ್ತಿಗೆಯಾಗಿ ನಮಗೆ ಬಂತು. ಸೊ ಹಾಗಾಗಿ ಇವಾಗ ಅದು ನಮ್ಮ ಜವಾಬ್ದಾರಿ. ಒಬ್ಬ ತಂದೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಆ ಜವಾಬ್ದಾರಿನ ನಾವು ಫುಲ್ಫಿಲ್ ಮಾಡಲೇಬೇಕಿತ್ತು. ಸೊ ಅದನ್ನು ನಾವು ಮಾಡಿದ್ವಿ. ಈಗ ಮೊದಲನೇ ಪೂಜೆ, ಕಂಬದ ಪೂಜೆ ಎಲ್ಲ ನಡೀತಾ ಇದೆ. ಕಂಬದೊಳಗೆ ಹಾಲು, ಜೇನುತುಪ್ಪ, ತುಪ್ಪ ಹಾಗೆ ಅರಿಶಿನ ಕುಂಕುಮ ಎಲ್ಲದನ್ನು ಹಾಕಿ ಪೂಜೆ ಮಾಡಬೇಕು ಅಂತ ಹೇಳಿದ್ರು. ಸೊ ನಾವು ಯಾವುದೇ ಒಂದು ಪೂಜೆ ಶಾಸ್ತ್ರ ಏನೇ ಮಾಡಬೇಕಾದ್ರೂ ಕೂಡ ನಾವು ಶಾಸ್ತ್ರಿಗಳನ್ನ ಕೇಳಿಕೊಂಡು, ಪುರೋಹಿತರನ್ನ ಕೇಳಿಕೊಂಡು, ಯಾವುದು ಹೇಗೆಲ್ಲ ಮಾಡಬೇಕು ಅಂತ ಎಲ್ಲರೂ ಕೇಳಿಕೊಂಡು ಪೂಜೆನ ಮಾಡಿದ್ದೀವಿ. ಯಾಕಂದರೆ ನಾವು ಬೇರೆ ಯಾರನ್ನೂ ನಾವು ಏನೂ ಕೇಳೋಕ್ಕೆ ಹೋಗಿಲ್ಲ. ನಮ್ಗೆ ಏನೇ ಡೌಟ್ ಇದ್ದರೂ ಶಾಸ್ತ್ರಗಳಲ್ಲಿ ಯಾವ ಥರ ಮಾಡ್ಕೋಬೇಕು, ಏನು ಮಾಡ್ಕೋಬೇಕು, ಏನೇ ಒಂದು ಡೌಟ್ ಇದ್ದರೂ ಕೂಡ ದೊಡ್ಡವರು ಅಂತ ನಮ್ಮ ಯಜಮಾನ್ರು ಅತ್ತೆ ಇದ್ದರು, ಅವ್ರನ್ನ ಕೇಳಿಕೊಂಡು, ಹಾಗೆ ಇನ್ನು ಬೇರೆ ಡೌಟ್ಸ್ಗಳೇನಾದರೂ ಇದ್ದರೆ ದೇವಸ್ಥಾನದ ಪುರೋಹಿತರನ್ನ ಕೇಳಿಕೊಂಡು ಯಾವ ಟೈಮ್ಗೆ ಪೂಜೆ ಮಾಡಬೇಕು, ಏನು ಮಾಡಬೇಕು, ಯಾವ ಥರ ಮಾಡಬೇಕು ಎಲ್ಲದನ್ನು ಕೂಡ ಪುರೋಹಿತರನ್ನ ಕೇಳಿಕೊಂಡು ನಾವು ಪೂಜೆ ಎಲ್ಲ ಶಾಸ್ತ್ರಗಳನ್ನು ಮಾಡಿದ್ವಿ. ನಮಗೆ ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ಒಂದು ದೊಡ್ಡ ಜವಾಬ್ದಾರಿ ನಾವು ತಗೊಳ್ತೀವಿ, ಅದನ್ನು ನಾವು ನಿಭಾಯಿಸ್ತೀವಿ. ಗಂಡ ಹೆಂಡತಿ ಇಬ್ಬರು ಸೇರಿ ಆ ಒಂದು ಜವಾಬ್ದಾರಿನ ನಾವು ಸಂಪೂರ್ಣವಾಗಿ ನಿಭಾಯಿಸ್ತೀವಿ. ಯಾರಿಂದನೂ ಒಂದು ಏನು ಅನ್ನಿಸ್ಕೊಳ್ದೆ ಈ ಒಂದು ಜವಾಬ್ದಾರಿನ ನಾವು ನಿಭಾಯಿಸ್ತೀವಿ ಅನ್ನೋ ಧೈರ್ಯ ಕೂಡ ನಮಗಿರಲಿಲ್ಲ. ಏಕೆಂದರೆ ಎಲ್ಲದನ್ನು ಕೂಡ ನಾವು ಜಾಸ್ತಿ ನಂಬೋದು ಯಾರನ್ನು ಕೂಡ ನಾವು ಜನನ ಯಾವುದೇ ಕಾರಣಕ್ಕೂ ನಾವು ನಂಬಲ್ಲ. ನಾವು ಜಾಸ್ತಿ ಗಂಡ ಹೆಂಡತಿ ನಂಬೋದಂದರೆ ದೇವರು. ಸೊ ಆ ದೇವರನ್ನ ನಾವು ಪೂರ್ತಿಯಾಗಿ ನಂಬಿದ್ವಿ. ಸೊ ಅವರನ್ನು ನಂಬಿ ದೇವ್ರ ಮೇಲೆ ಭಾರ ಹಾಕಿ, ಸೊ ನಾವು ಏನು ಮಾಡಬೇಕೋ ಕಾರ್ಯ ಕರ್ತವ್ಯಗಳು ಏನೇನು ಮಾಡಬೇಕೋ ಎಲ್ಲದನ್ನು ಕೂಡ ಯಾವುದೇ ತೊಂದರೆ ಇಲ್ಲದೆ ನಮಗೆ ಎಲ್ಲ ಕಾರ್ಯಗಳು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಡ್ಬೇಕು ಅಂತ ನಾವು ಕೇಳ್ಕೊಂಡಿದ್ವಿ. ಸೊ ಅದೇ ಥರ ನಮಗೆ ದೇವರು ಕೂಡ ನಿಂತು ನಮಗೆ ಸಪೋರ್ಟ್ ಮಾಡಿ ಈ ಒಂದು ಕಾರ್ಯನ ನೆರವೇರಿಸ್ಕೊಟ್ಟಿದ್ದಾರೆ. ಏಕೆಂದರೆ ಒಬ್ರಿಗೆ ನಾವೇನು ಅಂತ ತಿಳುವಳಿಕೆ ಇರೋವಂಥ ಮನುಷ್ಯರಲ್ಲ, ನಮಗೆ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಅಂತ ಏನೂ ಇಲ್ಲ. ಹಿರಿಯರಾದರೆ ಯಾವ್ಯಾವ ಶಾಸ್ತ್ರ ಹೇಗೆ ಮಾಡಬೇಕು, ಏನೇನು ಮಾಡಬೇಕು ಎಲ್ಲದನ್ನು ಕೂಡ
ಹಿರಿಯರಿಗೆ ಗೊತ್ತಿರುತ್ತೆ. ಆದರೆ ನಮಗೆ ಇಂಥದ್ದು ಮಾಡಿ ಈ ಥರ ಅಲ್ಲ, ಈ ಥರ ಮಾಡಿ ಅಂತ ಹೇಳ್ಕೊಡೋರು ಕೂಡ ನಮಗೆ ಯಾರೂ ಇಲ್ಲ ಅಂದಾಗ, ಸೊ ನಾವೇ ಬಂಡ ಧೈರ್ಯ ಮಾಡಿ ಯಾರನ್ನಾದರೂ ಕೇಳಿಕೊಂಡು ನಾವು ಇಂಥ ಕಾರ್ಯಗಳನ್ನ ಮಾಡಬೇಕು ಅಂತ ನಾವು ನಿಭಾಯಿಸ್ಬೇಕಾಗತ್ತೆ. ಸೊ ಹಾಗಾಗಿ ನಾವು ಎಲ್ರೂ ಕೇಳಿಕೊಂಡು ಸಣ್ಣವರಾಗಲಿ ದೊಡ್ಡವರಾಗಲಿ ಒಬ್ಬರಿಂದ ಒಂದು ಸಣ್ಣ ಮಗುವಿಂದನೂ ಕೂಡ ಒಂದು ಪಾಠನ ನಾವು ಕಲಿಯೋದಿರುತ್ತೆ. ಸೊ ಈ ಮದುವೆ ಸ್ಟೇಜಲ್ಲಿ ನಾವು ಎಲ್ಲರಿಂದನೂ ಪಾಠಗಳು ಕಲ್ತಿದ್ದೀವಿ. ಯಾವ್ಯಾವ ಥರ ತುಂಬ ಥರ ಪಾಠಗಳನ್ನ ಕಲ್ತಿದ್ದೀವಿ. ಎಲ್ಲ ಥರ ಪಾಠಗಳನ್ನೂ ನಮಗೆ ಎಲ್ಲರೂ ಕಲಿಸಿದ್ದಾರೆ. ಸೊ ಅದೆಲ್ಲ ನಮಗೆ ಲೈಫ್ ಲಾಂಗ್ ಕ್ಯಾರಿ ಆಗುತ್ತೆ. ಸೊ ನಮಗೆ ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಥರ ನಮಗೆ ಎಕ್ಸ್ಪೀರಿಯೆನ್ಸ್ ಆಯಿತು. ಸೊ ಎಲ್ಲದನ್ನು ಕೂಡ ನಾವು ಎಕ್ಸ್ಪೀರಿಯೆನ್ಸ್ ಈ ಟೈಮಲ್ಲಿ ನಾವು ಮಾಡ್ಕೊಂಡ್ವಿ. ಬಟ್ ಏನು ಮಾಡೋಕ್ಕಾಗಲ್ಲ. ನಮ್ಮ ಬೆನ್ನಿಗೆ ನಮ್ಮ ಮನೆ ದೇವರಿದೆ, ನಮ್ಮ ತಾಯಿ, ನಮ್ಮ ಕಾಳಿಕಾಂಬ ದೇವಿ ಇದ್ದಾರೆ. ಸೊ ಎಲ್ಲದನ್ನು ಕೂಡ ಸುಸೂತ್ರವಾಗಿ ನಡೆಸ್ಕೊಡ್ತಾರೆ ಅಂತ ಹೇಳಿ ಎಲ್ಲದನ್ನು ಕೂಡ ನಾವು ದೇವ್ರ ಮೇಲೆ ಭಾರ ಹಾಕಿ ಈ ಒಂದು ಮದುವೆ ಕಾರ್ಯನ ನಾವು ಮಾಡಿ ಮುಗಿಸಿದ್ದೀವಿ. ಏಕೆಂದರೆ ಈ ವಿಡಿಯೋನ ನಾನು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಮದುವೆ ಕೆಲಸಗಳು ಅಂದರೆ ಕೇಳಬೇಕಾ, ಸೊ ತುಂಬ ಕೆಲಸಗಳಿರುತ್ತೆ. ಹಾಗೆ ಇಷ್ಟು ದಿನ ಹೊರಗಡೆ ಹೋಗೋದು, ಓಡಾಡೋದು, ದೇವಸ್ಥಾನಗಳು, ಮಡ್ಲಕ್ಕಿ ಕೊಡೋದು, ಇದೆಲ್ಲ ಇರುತ್ತೆ. ಸೊ ಹಾಗಾಗಿ ನಾನೇ ಸ್ವಲ್ಪ ಟೈಮ್ ತೊಗೊಂಡೆ. ವಿಡಿಯೋ ಎಡಿಟ್ ಮಾಡಿ ಹಾಕೋಕ್ಕೂ ಕೂಡ ನನಗೆ ಅಷ್ಟೊಂದು ಟೈಮ್ ಇರಲಿಲ್ಲ. ಹಾಗೆ ಹುಷಾರಿಲ್ಲದೆ ಒಂದು ವಾರ ಫುಲ್ಲು ಮಲ್ಕೊಂಡೆ. ಸೊ ಇದೆಲ್ಲ ಸುಧಾರಿಸ್ಕೊಂಡು ಆಮೇಲೆ ವಿಡಿಯೋನ ಎಡಿಟ್ ಮಾಡಿ ಹಾಕೋಣ ಅಂತ. ಸೊ ನಾನು ಇದರಲ್ಲಿ ಯಾವುದೂ ಕೂಡ ಅಷ್ಟಾಗಿ ಎಡಿಟ್ ಮಾಡಿಲ್ಲ. ಸೊ ಸ್ವಲ್ಪನೇ ಎಡಿಟ್ ಮಾಡಿ ಹಾಕಿದ್ದೀನಿ. ಸೊ ಇದರಲ್ಲಿ ಏನಂದರೆ ನಮಗೆ ಮನೆ ದೇವರು, ಇದು ನಮ್ಮ ಮನೆ ದೇವರು ಸಿದ್ದಪ್ಪಾಜಿ ಕಂದಾಯ. ಸಿದ್ದಪ್ಪಾಜಿ ಕಂದಾಯನ ನಾವು ಮನೆಗೆ ತರಿಸ್ಬೇಕು ಅನ್ನೋ ಯಾವುದೇ ಪ್ಲ್ಯಾನು ನಮಗಿರಲಿಲ್ಲ. ನಮಗೇನೆಂದರೆ ಕಂಬ ಪೂಜೆ ಮಾಡಬೇಕು, ನನ್ನ ಮೈದನಂಗೆ ಅರ್ಶಿನದ ಶಾಸ್ತ್ರ ಮಾಡಬೇಕು ಅನ್ನೋದಷ್ಟೇ ನಮ್ಮ ತಲೆಯಲ್ಲಿದ್ದಿದ್ದು. ಆದರೆ ಏನೋ ಗೊತ್ತಿಲ್ಲ, ಆ ಟೈಮ್ಗೆ ಸಡನ್ನಾಗಿ ಎಲ್ಲನೂ ಪ್ಲ್ಯಾನ್ ಆಯಿತು. ಸಡನ್ನಾಗಿ ಎಲ್ಲನೂ ಫಿಕ್ಸ್ ಆಯಿತು. ಸಾಮಾನ್ಯವಾಗಿ ಯಾರು ಕೂಡ ಹೇಳಿದ ತಕ್ಷಣ ಕಂದಾಯನ ಎತ್ಕೊಂಡು ಬರಲ್ಲ ಮನೆಗೆ. ಏಕೆಂದರೆ ಅವ್ರಿಗೆ ಬೇರೆ ಬೇರೆ ಕಡೆ ಪೂಜೆಗಳು ಅದು ಇದು ಬುಕ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಬಟ್ ನಮಗೇನಂದರೆ ನಿಜವಾಗ್ಲೂ ಆ ದೇವರೇ ನಮಗೆ ಜೊತೆಗೆ ನಿಂತು ಕಾದು ನಮಗೆ ಈ ಕಾರ್ಯನ ನಡೆಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ವಿತಿನ್ ನಾನು ನೈಟು ಒಂದು 10:00ವರೆಗೆ ನಾವು ಫೋನ್ ಮಾಡಿದ್ವಿ ದೇವಸ್ಥಾನಕ್ಕೆ. ನಮಗೆ ಈ ಥರ ಕಂದಾಯ ಬೇಕು ಬೆಳಗ್ಗೆಗೆ, ಮನೇಲಿ ಪೂಜೆ ಮಾಡಬೇಕು ಅಂತ ಹೇಳಿ ಪುರೋಹಿತರನ್ನ ಕೇಳಿದ್ವಿ. ಸೊ ಅವರು ವಿತಿನ್ ಸೆಕೆಂಡು ಯೋಚನೆ ಮಾಡಿದೆ, ಖಂಡಿತ ಆಯಿತು ಬರ್ತೀವಿ ಅಂತ ಹೇಳಿ ನಮಗೆ ಬಂದು ಪೂಜೆ ಎಲ್ಲ ಮಾಡಿಕೊಟ್ರು. ಇದು ನಮ್ಮ ಕಾಳಿಕಾಂಬ ದೇವಸ್ಥಾನದಲ್ಲಿರುವಂಥ ಸಿದ್ದಪ್ಪಾಜಿ ಕಂದಾಯ. ಅಲ್ಲೂ ಕೂಡ ಸಿದ್ದಪ್ಪಾಜಿ ದೇವಸ್ಥಾನ ಇದೆ. ಅಲ್ಲಿ ಪೂಜೆ ಮಾಡುವಂಥ ಪುರೋಹಿತರು ಇವರು. ಅವರನ್ನೇ ಕರೆಸಿ ನಾವು ದೇವ್ರಿಗೆ ಅಭಿಷೇಕ, ಪೂಜೆ ಎಲ್ಲದನ್ನು ಮಾಡಿ ನಾವು ದೇವ್ರನ್ನೂ ಕೂಡ ನಿಲ್ಲಿಸಿದ್ವಿ. ಅದೇ ನಾನು ಮೊದಲೇ ಹೇಳಿದ್ನಲ್ವ, ಯಾವ್ಯಾವ ಕೆಲಸ ಯಾವಾಗ ಆಗಬೇಕೋ ಆ ಟೈಮಲ್ಲಿ ಆಗೋಗುತ್ತೆ. ಅದು ನಮಗೆ ಗೊತ್ತಿಲ್ಲದೆ ಹೋಗಲಿ, ಮಕ್ಕಳು ಏನೋ ಮಾಡ್ತಿದ್ದಾರೆ, ಮಕ್ಕಳು ಗೊತ್ತಿಲ್ಲದೇನೋ ಏನೋ ಒಂದು ಕಾರ್ಯ ಮಾಡ್ತಿದ್ದಾರೆ ಅಂಥೇಳಿ ಆ ದೇವರು ಕೂಡ ನಮ್ಮ ಜೊತೆ ನಿಲ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಸೊ ನಾವು ಫಸ್ಟೇ ಹೇಳ್ದಂಗೆ ದೇವ್ರು ತರಿಸಿ ನಾವು ಇಷ್ಟೆಲ್ಲ ಪೂಜೆ ಮಾಡಿಸಿ ನಾವು ಕಾರ್ಯನ ಸ್ಟಾರ್ಟ್ ಮಾಡ್ತೀವಿ ಅಂತಲೂ ನಾವು ಅಂದ್ಕೊಂಡಿರಲಿಲ್ಲ. ಏನೋ ದೇವ್ರ ದಯೆ ಶುಕ್ರವಾರ, ಸೊ ನಾವು ಸೋಮವಾರ ಚಪ್ಪರ ಹಾಕ್ಕೊಳ್ತೀವಲ್ವ, ಸೋಮವಾರ ತರ್ಸೋಣ ಅಂತ ನಾವು ಅಂದ್ಕೊಂಡಿದ್ದು. ಬಟ್ ಅದೇನೋ ಗೊತ್ತಿಲ್ಲ, ಶುಕ್ರವಾರನೇ ನಮ್ಮನೆಗೆ ಸ್ವಾಮಿ ಸಿದ್ದಪ್ಪಾಜಿ ನಮ್ಮನೆಗೆ ಬಂದು ನೆಲೆಸಿದ್ರು. ಸೊ ಅವ್ರಿಗೆ ಅಭಿಷೇಕ, ಪೂಜೆ, ಹೂವಿನ ಅಲಂಕಾರ ಎಲ್ಲದನ್ನು ಕೂಡ ಚೆನ್ನಾಗಿ ಮಾಡಿಸ್ಕೊಂಡ್ರು ಸ್ವಾಮಿ ಸಿದ್ದಪ್ಪಾಜಿ. ಸೊ ಅದಕ್ಕೆ ಅಲ್ವಾ ಹೇಳೋದು, ಯಾರಿಲ್ಲದೆ ಇದ್ರೂ ಭಗವಂತ ನಮ್ಮ ಹಿಂದೆ ಯಾವಾಗಲೂ ಇರ್ತಾರೆ. ತಂದೆ ತಾಯಿ ಇಲ್ದಿರೋರಿಗೆ ಏನೇ ಒಂದು ಕಾರ್ಯ ಮಾಡಬೇಕಾದ್ರೂ ಕೂಡ ಯಾರ ಸಪೋರ್ಟು ಇಲ್ಲದೆ ಒಂದು ಕಾರ್ಯನ ಮಾಡ್ತಾಯಿದ್ದೀವಿ ಅಂದಾಗ, ಯಾರೂ ಸಪೋರ್ಟ್ಗಿಲ್ಲ, ಯಾರೂ ಸಪೋರ್ಟಾಗಿ ನಿಂತಿಲ್ಲ, ಯಾವುದೇ ಕಾರ್ಯಕ್ಕೂ ಯಾವುದಕ್ಕೂ ಸಪೋರ್ಟ್ ತೊಗೊಂಡಿಲ್ಲ ಅಂತ ಅಂದಾಗ ಭಗವಂತನೇ ನಮ್ಮ ಬೆನ್ನಿಗೆ ನಿಂತು ಧೈರ್ಯ ಕೊಡ್ತಾರೆ. ಹಾಗೆ ಅವರ ತಂದೆ ತಾಯಿ
ನಮ್ಮ ಯಜಮಾನ್ರು ತಂದೆ ತಾಯಿ ಕೂಡ ನಮ್ಮ ಬೆನ್ನಿಗೆ ನಿಂತು ಅವ್ರ ಆಶೀರ್ವಾದ ಕೊಟ್ಟು ನಾವಿದ್ದೀವಿ, ನೀವು ಮುಂದೆ ನಿಂತು ಮಾಡಿ ಅಂಥೇಳಿ ನಮ್ಮ ಗಂಡ ಹೆಂಡ್ತಿಗೆ ನಮ್ಮಿಬ್ಬರಿಗೆ ಒಂದು ಒಳ್ಳೆಯ ಧೈರ್ಯ ತುಂಬಿ ಸೊ ಈ ಒಂದು ಕಾರ್ಯನ ನಡೆಸ್ತಾ ಇದ್ದಾರೆ ಅಂತಲೇ ನಾವು ತಿಳ್ಕೊಂಡಿದ್ದು. ಸೊ ಎಲ್ಲದೂ ಚೆನ್ನಾಗೇ ಆಯಿತು. ಎಲ್ಲ ಕಾರ್ಯನೂ ಚೆನ್ನಾಗಾಯಿತು. ನಮ್ಮ ಮನೆಗೆ ದೇವ್ರು ಬಂದಿದ್ದು, ಅಲಂಕಾರ ಆಗಿದ್ದು, ಅಭಿಷೇಕ ಆಗಿದ್ದು ಎಲ್ಲನೂ ಖುಷಿ ಕೊಡ್ತು. ಸೊ ನಿಜವಾಗ್ಲೂ ಇದೆಲ್ಲ ನಾವು ಮಾಡ್ತೀವಿ. ನಾವೊಬ್ಬರ ಏನೂ ತಿಳಿದಿರೋ ಅಂಥ ಮಕ್ಕಳಾಗಿ ನಾವು ಇದನ್ನೆಲ್ಲ ಮಾಡ್ತೀವಿ, ಮನೇಲಿ ಇದೆಲ್ಲ ಮಾಡಿಸ್ತೀವಿ, ಇಷ್ಟೆಲ್ಲ ಶಾಸ್ತ್ರೋಕ್ತವಾಗಿ ನಾವು ನನ್ನ ಮೈದನ ಮದುವೆ ಮಾಡ್ತೀವಿ ಅನ್ನೋದು ನಮ್ಮ ದೇವರು ನಮ್ಮ ಕನಸು ಮನಸ್ಸಲ್ಲೂ ಕೂಡ ನಾವು ಯಾವತ್ತೂ ಕೂಡ ಅಂದ್ಕೊಂಡಿರಲಿಲ್ಲ. ಸೊ ದೇವ್ರ ದಯೆ, ಭಗವಂತನ ದಯೆ, ಸೊ ಎಲ್ಲದೂ ಒಳ್ಳೆಯದೇ, ಚೆನ್ನಾಗಾಯಿತು. ನಮ್ಮ ಮನೆ ದೇವರು ನಮ್ಮ ಮನೆಗೆ ಬಂದು ನೆಲೆಸಿ ಅವರ ಒಂದು ಸಮ್ಮುಖದಲ್ಲೇ ಆ ಎಲ್ಲ ಕಾರ್ಯಗಳು ಚೆನ್ನಾಗಾಯಿತು ಅನ್ನೋದೊಂದೇ ನನಗೆ ತುಂಬ ಖುಷಿ. ನಾವು ಮನೆಗೆ ದೇವ್ರು ತರಿಸೋ ವಿಷಯದಲ್ಲಿ ಯಾವ ತಯಾರಿನೂ ಕೂಡ ನಾವು ಮಾಡ್ಕೊಂಡಿರಲಿಲ್ಲ. ಏನೊಂದು ಹೂವು ತರೋದಾಗಲಿ, ಅದಕ್ಕೆ ಬೇಕಾದಂಥ ಅಭಿಷೇಕಕ್ಕೆ ಸಾಮಾನು ತರೋದಾಗಲಿ, ಅಭಿಷೇಕದ ಹಾಲು, ತುಪ್ಪ, ಜೇನುತುಪ್ಪ ಏನಂದರೆ ಏನೂ ಒಂದು ಕೂಡ ನಾವು ಪ್ರಿಪೇರ್ ಮಾಡ್ಕೊಂಡಿರಲಿಲ್ಲ. ಯಾಕಂದರೆ ನಾವು ಮನೆಗೆ ದೇವ್ರು ತರಿಸ್ತೀವಿ ಅನ್ನೋದು ಕೂಡ ನಮಗೆ ಗೊತ್ತಿರಲಿಲ್ಲ. ಒಂದು ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು. ದೇವರು ನಮಗೆ ಈ ಸಮಯಕ್ಕೆ ಈ ಟೈಮ್ಗೆ ನಮ್ಮ ಮನೆಗೆ ಬರಬೇಕು ಅಂತ ಇತ್ತು. ಸೊ ಅದು ಆಟೋಮೆಟಿಕಲಿ ಬಂತು. ಅಂದರೆ ಆ ತಯಾರಿಯೆಲ್ಲ ಹೇಗಾಯಿತು ಅಂದರೆ ವಿತಿನ್ ಸೆಕೆಂಡ್ ಎಲ್ಲನೂ ಒಳ್ಳೆ ರೀತಿಯಲ್ಲೇ ಎಲ್ಲನೂ ಸಿಕ್ಬಿಡ್ತು. ಎಲ್ಲ ಒಳ್ಳೆಯ ಥರ ಹೂವು ಆಗ್ಬೋದು, ಸೊ ಎಲ್ಲದೂ ಕೂಡ ಒಳ್ಳೆ ರೀತಿಯಲ್ಲೇ ಆಯಿತು. ದೇವರಿಗೆ ವಸ್ತ್ರ ಆಗ್ಬೋದು, ಹಾರ ಆಗ್ಬೋದು, ಹೂವಿನ ಅಲಂಕಾರ ಎಲ್ಲದೂ ಕೂಡ ನಮ್ಮ ಕೈಲಿ ಏನು ಸಾಧ್ಯವಾಗುತ್ತೋ, ನಮ್ಮ ಕೈಲಿ ಯಾವ ರೀತಿ ಸಾಧ್ಯ ಆಗುತ್ತೋ ಆ ರೀತಿ ನಾವು ಎಲ್ಲದನ್ನು ಕೂಡ ದೇವ್ರ ಕಾರ್ಯನೂ ಕೂಡ ನಾವು ಮಾಡಿದ್ವಿ. ತುಂಬ ಅಂದರೆ ತುಂಬ ಖುಷಿಯಾಯಿತು ನಮಗೆ. ಎಲ್ಲ ರೀತಿಯಲ್ಲೂ ನಾವು ದೇವ್ರ ಕಾರ್ಯನ ಮಾಡಿ ಮುಗಿಸಿದ್ವಿ. ಹಾಗೆ ನನ್ನ ಮೈದನ ಮದುವೆನೂ ಕೂಡ ಆಗ್ತಾಯಿದೆ. ಇಷ್ಟು ವರ್ಷ ತಂದೆ ತಾಯಿ ಇಲ್ಲ ಅನ್ನೋ ಕಾರಣಕ್ಕೆ ಹೆಣ್ಣು ಕೊಡೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡೋರು ಜನ. ಏಕೆಂದರೆ ತಂದೆ ತಾಯಿ ಇಲ್ಲ, ಹೇಗೋ ಏನೋ. ಸೊ ಮಕ್ಕಳನ್ನ ಈಗ ಒಂದು ಹೆಣ್ಮಕ್ಳನ್ನ ಮದುವೆ ಮಾಡಿ ಕೊಡುವಾಗ ಅವ್ರ ತಂದೆ ತಾಯಿ ಯೋಚನೆಗಳು ಯಾವ್ಯಾವ ಥರ ಇರುತ್ತೆ, ಎಲ್ಲ ರೀತಿಯಲ್ಲೂ ತಂದೆ ತಾಯಿ ಯೋಚನೆ ಮಾಡಿ ಹೆಣ್ಮಕ್ಳನ್ನ ಕೊಡ್ತಾರೆ. ಸೊ ಹಾಗಾಗಿ ನಮ್ಮನ್ನು ನಂಬಿ ನಾವು ಗಂಡ ಹೆಂಡ್ತಿ ನಮ್ಮಿಬ್ಬರನ್ನ ನಂಬಿ ನಮಗೆ ನನ್ನ ಮೈದನಿಗೆ ಹುಡುಗಿನ ಕೊಡ್ತಾ ಇದ್ದಾರೆ. ಸೊ ಅದನ್ನು ನಾವು ಸಂಪೂರ್ಣವಾಗಿ ನಾವು ಉಳಿಸ್ಕೋಬೇಕು ಅನ್ನೋದು ನಮ್ಮ ಒಂದು ಫೈನಲಿ ಈಗ ಹೂವಿನ ಅಲಂಕಾರ ಎಲ್ಲ ನಡೀತಾ ಇದೆ. ಎಲ್ಲ ಥರ ಹೂವನ್ನು ತಂದಿದ್ರು. ಮಲ್ಲಿಗೆ ಹಾರ, ಹಾಗೆ ಸಾಮಂತಿಗೆ ಹಾರ, ಎಲ್ಲ ಥರದ ಹೂವಿನ ಮಿಕ್ಸ್ ಇರೋದು ಅಂಥದ್ದು ದೊಡ್ಡ ಹಾರನೂ ತಂದಿದ್ರು. ಎಲ್ಲ ತಂದು ದೇವರಿಗೆ ವಸ್ತ್ರ ಆಗ್ಬೋದು, ಜನಿವಾರ ಯಾವುದ್ರಲ್ಲೂ ಕೂಡ ಒಂದು ಸಣ್ಣ ಲೋಪನೂ ಬರದೇ ಇರೋ ಥರ ಎಲ್ಲನೂ ಕೂಡ ತಂದಿದ್ರು. ಎಲ್ಲನೂ ಕೂಡ ಚೆನ್ನಾಗಿ ನಮ್ಮ ಕೈಲಿ ಸೇವೆ ಮಾಡಿಸ್ಕೊಂಡ್ರು ಸ್ವಾಮಿ ಅಂತಲೇ ಹೇಳ್ಬೋದು. ನಮಗಂತೂ ತುಂಬ ಅಂದರೆ ತುಂಬ ಖುಷಿಯಾಯಿತು. ಹೂವಿನ ಅಲಂಕಾರ ನೋಡೋದೇ ಒಂದು ಖುಷಿ ಅಲ್ವಾ. ಸೊ ಇದೆಲ್ಲ ಮಾಡಿದ್ದು ನಮಗೂ ಕೂಡ ತುಂಬ ಅಂದರೆ ತುಂಬ ಖುಷಿಯಾಯಿತು. ನಮ್ಮ ದೇವ್ರ ಮನೇಲಿ ಬಂದು ನಮ್ಮ ಸ್ವಾಮಿ ನಿಂತು ನೆಲೆಸಿ ನಮ್ಗೆ ಆಶೀರ್ವಾದ ಮಾಡಿ ಹೋದ್ರು ಅಲ್ವಾ. ಸೊ ಅದು ನಮ್ಗೆ ತುಂಬ ಅಂದರೆ ತುಂಬಾ ಖುಷಿ. ಇದು ನಮ್ಮ ಅತ್ತೆ ಮನೆಯಲ್ಲಿರುವಂಥ ದೇವ್ರ ಮನೆ. ತುಂಬ ದೊಡ್ಡದಾಗಿದೆ. ಇದು ಸ್ವಂತ ಮನೆ ಆಗಿರೋದ್ರಿಂದ ನಮಗೆ ಹೆಂಗೆ ಬೇಕೋ ಹಾಗೆ ನಮ್ಮ ಅತ್ತೆ ಮಾವವರು ಕಟ್ಟಿಸ್ಕೊಂಡಿದ್ರು. ಹೊರಗಡೆ ಇಟ್ಟರೆ ಮತ್ತು ನನ್ನ ಮೈದನಿಗೆ ನೀರು ಹಾಕಬೇಕು, ಅರ್ಶಿನದ ನೀರು ಹಾಕಬೇಕಲ್ವಾ. ಹಂಗಾಗಿ ಜಾಗ ಸಾಲಲ್ಲ, ಜನ ಬಂದರೆ ಜಾಗ ಸಾಲಲ್ಲ ಅಂತ ಹೇಳಿಬಿಟ್ಟು ನಾವು ದೇವ್ರ ಮನೆಯಲ್ಲೇ ಇಡಿಸಿದ್ವಿ ಕಂದಾಯನ. ಸಂಜೆವರೆಗೂ ನಮ್ಮ ಮನೆಯಲ್ಲೇ ಇತ್ತು ಕಂದಾಯ. ಬೆಳಗ್ಗೆ ತಂದಿದ್ದು ಸಂಜೆವರೆಗೂ ಪೂರ್ತಿ ದಿನ ನಮ್ಮ ಮನೆಯಲ್ಲೇ ಇತ್ತು. ಸೊ ನಮ್ಮ ಮನೆಯಲ್ಲೇ ಇದ್ದು ನಮಗೆ ಪೂರ್ತಿಯಾಗಿ ಆಶೀರ್ವಾದ ಮಾಡಿ ನನ್ನ ಮೈದನ ಮದುವೆಗೆ ಪೂರ್ತಿಯಾಗಿ ಆಶೀರ್ವಾದ ಮಾಡಿ ಸಂಜೆ ಮೇಲೆ ಕಂದಾಯನ ದೇವಸ್ಥಾನಕ್ಕೆ ತೊಗೊಂಡೋದ್ರು. ಇದು ಬೆಳಗಿನ ಪೂಜೆ. ಹೇಗಿದೆ ಅಲಂಕಾರ ಅಂಥೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕೋಣ, ಲೈವಾಗೆ ನಾನು ಪೂಜೆ ಮಾಡ್ತಿರೋದೆಲ್ಲ ಹಾಕೋಣ ಅಂದ್ಕೊಂಡೆ. ಬಟ್ ಸಾಂಗ್ ಎಲ್ಲ ಹಾಕಿದರು. ಸೊ ಸಾಂಗ್ ಎಲ್ಲ ಹಾಕಿದ್ದಾರೆ, ಬೇಡ ಅಂತ ಹೇಳಿಬಿಟ್ಟು ನಾನು ಇದನ್ನು ಮ್ಯೂಟ್ ಮಾಡಿದ್ದೀನಿ, ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ತುಂಬ ಚೆನ್ನಾಗಾಯಿತು. ಹೇಗಾಗಿದೆ ಅಲಂಕಾರ ಅಂಥೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇವರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು ನಮಗೆ. ಎಲ್ಲದನ್ನು ಒಳ್ಳೆ
ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ಆ ಒಂದು ದಿನ ನಮಗೆ ಎಷ್ಟು ಖುಷಿ ಆಯಿತು ಅಂದರೆ ನಮಗೆ ಕಣ್ಣಂಚಲ್ಲಿ ನೀರು ಬರೋದೊಂದೇ ಬಾಕಿ, ಅಷ್ಟು ಖುಷಿ ಆಯಿತು. ನಾನು ಮೊದಲೇ ಹೇಳ್ದಂಗೆ ಯಾರು ಬರಲಿ ಯಾರು ಬಿಡಲಿ ಮದುವೆ ಅಂತೂ ಆಗೇ ಆಗುತ್ತೆ. ಆದರೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳೋರು ಬೇಕಲ್ವಾ, ಸಪೋರ್ಟಿವ್ ಆಗಿ ನಿಂತು ನೀವು ಹಿಂಗಲ್ಲ ಹಿಂಗೆ ಮಾಡಿ ಅಂತ ಹೇಳೋರು ಬೇಕು ಜೊತೇಲಿ. ಬಟ್ ನಮಗೆ ಆ ಒಂದು ಭಾಗ್ಯ ಇರಲಿಲ್ಲ ಅನ್ಕೋತೀನಿ. ಯಾರೂ ಕೂಡ ಮುಂದೆ ಬಂದು ನಾವು ನಿಂತು ಮಾಡ್ತೀವಿ ಅನ್ನೋರು ಕೂಡ ಯಾರೂ ಇರಲಿಲ್ಲ. ಹಾಗಾಗಿ ನಾವೇನು ಮಾಡಿದ್ವಿ, ಬಂಡ ಧೈರ್ಯ ಮಾಡಿದ್ವಿ, ದೇವ್ರ ಮೇಲೆ ಭಾರ ಹಾಕಿ ಬಂಡ ಧೈರ್ಯ ಮಾಡಿ ನಾವೇ ಮುನ್ನುಗ್ಗಿ ಎಲ್ಲ ಥರದ ಪೂಜೆನೂ ಮತ್ತು ಎಲ್ಲ ಥರದ ಶಾಸ್ತ್ರಗಳನ್ನು ಎಲ್ಲ ಕೂಡ ಮಾಡಿದ್ವಿ. ಸೊ ದೇವರು ನಾವೇನು ತಪ್ಪು ಮಾಡಿದ್ವೋ ಇಲ್ಲ ಸರಿ ಮಾಡಿದ್ವೋ ಸೊ ಎಲ್ಲದನ್ನು ದೇವರು ಅರ್ಪಣೆ ಮಾಡಿಕೊಂಡ್ರು. ಹಾಗೆ ನಮ್ಮ ಅತ್ತೆ ಮಾವವರ ಆಶೀರ್ವಾದನೂ ಕೂಡ ಬೇಕಲ್ವ, ಎಲ್ಲರದ್ದು ಕೂಡ ಆಶೀರ್ವಾದ ತಗೊಂಡು ನನ್ನ ಮೈದನಿಗೆ ಮೊದಲನೇ ಶಾಸ್ತ್ರ ಅರ್ಶಿನ ಶಾಸ್ತ್ರ ಮಾಡಿದ್ರು. ಸೊ ಹಾಗೆಯೇ ಪೂಜೆ ಎಲ್ಲ ಕೂಡ ಆಯಿತು. ಹಾಗೆ ನಾವು ತಂದಿದ್ದಂಥ ಒಡವೆಗಳು, ಹಾಗೆ ಹುಡುಗಿಗೆ ತೆಗ್ದಿರೋ ಅಂಥ ಸೀರೆ ಬಟ್ಟೆ ಮತ್ತು ಅವ್ರು ಹೊಲ್ಸಿರೋ ನನ್ನ ಮೈದನಿಗೆ ಹೊಲ್ಸಿರೋ ಅಂಥ ಪ್ಯಾಂಟು ಶರ್ಟು ಎಲ್ಲದನ್ನು ಕೂಡ ಇಟ್ಟು ಅವತ್ತೇ ಪೂಜೆ ಕೂಡ ಮಾಡಿದ್ವಿ. ಬಟ್ಟೆ ಇಟ್ಟು ನಮ್ಮ ಕಡೆ ಬಟ್ಟೆ ಇಟ್ಟು ಪೂಜೆ ಮಾಡ್ತಾರೆ ಮದುವೆಯಲ್ಲಿ, ನಿಮಗೆ ಗೊತ್ತಿರ್ಬೋದು. ಬಟ್ಟೆ ನಾವು ದೇವ್ರ ಮನೆಯಲ್ಲೇ ಇಡ್ತೀವಿ, ಸಪ್ರೇಟಾಗಿ ಎಲ್ಲ ಏನೂ ಇಡಲ್ಲ. ನಾವು ದೇವ್ರು ಮಾಡಿ ದೇವ್ರ ಮನೆಯಲ್ಲೇ ಬಟ್ಟೆ ಎಲ್ಲ ಒಡವೆ ಎಲ್ಲ ಇಟ್ಟು ಪೂಜೆನ ಮಾಡ್ತೀವಿ. ಸೊ ಅದೇ ರೀತಿ ನಮಗೆ ಎಲ್ಲ ರೀತಿಯಲ್ಲೂ ನಮಗೆ ತಿಳಿದೇನೋ ಎಲ್ಲನೂ ಒಳ್ಳೆಯ ರೀತಿಯಲ್ಲೇ ಆಯಿತು. ಹಾಗೆ ಇದು ಫಸ್ಟು ನೀರು ಅಂದರೆ ಅರ್ಶಿನ ಶಾಸ್ತ್ರ ಮಾಡ್ತಾ ಇರೋವಂಥದ್ದು ವಿಡಿಯೋ. ಸೊ ನಮ್ಮ ಅತ್ತಿಗೆನೇ ಬಂದಿದ್ದರು. ಮೊದಲನೇ ನೀರು ಫಸ್ಟು ಅರಿಶಿನ ಎಲ್ಲ ತೆಕ್ಬಿಟ್ಟು ಮೊದಲನೇ ನೀರನ್ನು ಈ ರೀತಿ ಹಾಕ್ತಾರಂತೆ. ನನಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಗೊತ್ತಿಲ್ಲ. ನಮ್ಮ ಅತ್ತಿಗೆ ಬಂದ್ರಲ್ವ, ಅವರು ಸುಮಾರು ಕಡೆ ಈ ರೀತಿ ಶಾಸ್ತ್ರಗಳೆಲ್ಲ ಮಾಡಿದ್ದಾರೆ. ಅವರೇ ಪಾಪ ಈ ಥರ ಎಲ್ಲ ಮಾಡಬೇಕು ಅಂತ ಹೇಳಿಬಿಟ್ಟು ಅವರೇ ನನ್ನ ಮೈದನಿಗೆ ಮೊದಲು ನೀರುದಿದ್ದು ನಮ್ಮ ದೊಡ್ಡಮ್ಮವರ ಸೊಸೆ, ನಮ್ಮಮ್ಮವರ ಅಕ್ಕ ಇದ್ದಾರಲ್ಲ ಅವ್ರ ಸೊಸೆ ಇವರು, ಅವರನ್ನು ಕೂಡ ಕರೆಸಿದ್ದೆ. ಅವರೇ ಮೊದಲನೇ ನೀರು ಹಾಕಿದ್ರು. ನನಗೆ ತುಂಬ ಖುಷಿ ಆಯಿತು. ಹಾಗೆ ಅರಿಶಿನ ಹಚ್ಚಿ ಎಲ್ಲ ಚೆನ್ನಾಗಿ ಶಾಸ್ತ್ರ ಎಲ್ಲ ಮಾಡಿಕೊಟ್ರು. ನಮಗೆ ವೀಡಿಯೋ ಮಾಡ್ಕೊಳಕ್ಕೆ ಅಷ್ಟೊಂದು ಟೈಮ್ ಇರಲಿಲ್ಲ. ಹಾಗೆ ನನ್ನ ಮಗನಿಗೆ ಕೊಟ್ಟಿದ್ದೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ. ಅವನು ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಮಾಡಿದ್ದಾನೆ. ಬಟ್ ಇಷ್ಟು ಓಕೆ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋನ ಹಾಕಿದ್ದೀನಿ. ಸೊ ಇದು ಮೊದಲನೇ ಅರಿಶಿನ ಶಾಸ್ತ್ರ ನನ್ನ ಮೈದಂಗೆ ಮಾಡ್ತಿರೋದು. ಇನ್ನು 2 ಕಡೆ ಅರಿಶಿನ ಶಾಸ್ತ್ರ ಮಾಡಿದ್ದಾರೆ. ಸೊ ಅದನ್ನು ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಹಾಕ್ತೀನಿ. ನನಗೆ ಈ ಮೊದಲನೇ ದಿನ ಅಂತೂ ತುಂಬಾ ಭಯ ಆಯಿತು. ಏನು ಮಾಡಬೇಕೋ ಏನೋ, ಟೈಮ್ ಕರೆಕ್ಟಾಗಿ ಎಲ್ಲ ಕೆಲಸ ಆಗುತ್ತೋ ಇಲ್ವೋ, ಟೈಮ್ ಕರೆಕ್ಟಾಗಿ ನೀರು ಹಾಕ್ತೀವೋ ಇಲ್ವೋ, ಟೈಮ್ ಕರೆಕ್ಟಾಗಿ ಕಂಬ ನೆಡ್ತೀವೋ ಇಲ್ವೋ, ಎಲ್ಲದನ್ನು ಕನ್ಫ್ಯೂಷನಲ್ಲೇ ಇತ್ತು. ಸೊ ಏನೋ ಗೊತ್ತಿಲ್ಲ, ನಿಜವಾಗ್ಲೂ ದೇವ್ರ ದಯೆ ಅನ್ಕೋತೀನಿ. ದೇವರು ನಮಗೆ ನಿಜವಾಗ್ಲೂ ಬಲಭಾಗದಲ್ಲಿದ್ದರು ಅನ್ಕೋತೀನಿ. ಸೊ ಎಲ್ಲ ಶಾಸ್ತ್ರ ಕೂಡ ತುಂಬ ಚೆನ್ನಾಗಾಯಿತು. ತುಂಬ ಚೆನ್ನಾಗಿ ಎಲ್ಲರೂ ಕೂಡ ಶಾಸ್ತ್ರ ಮಾಡಿ ನೀರು ಹಾಕಿ ಎಲ್ಲನೂ ಚೆನ್ನಾಗಿ ಮಾಡಿದ್ರು. ಸೊ ನಮ್ಮ ಸ್ವಂತದವರೇ ನಮಗೆ ಯಾರೂ ಬಂದು ನಿಂತು ಮಾಡಲಿಲ್ಲ. ಬಟ್ ಎಲ್ಲರೂ ಬಂದು, ನಾನು ಕರೆದಿರೋರೆಲ್ಲ ಬಂದು ಎಲ್ಲರೂ ಕೂಡ ಮಾಡಿದ್ರು. ಏನು ಮಾಡೋಕ್ಕಾಗಲ್ಲ, ಬರದೇ ಇರೋರನ್ನ ನಾವು ಯಾಕೆ ಬರಲಿಲ್ಲ ಅಂತ ನಾವು ಕೇಳೋಕ್ಕಾಗಲ್ಲ. ಯಾಕೆಂದರೆ ಅವರವರ ಮನಸ್ಥಿತಿ ಹೇಗಿರುತ್ತೋ ಏನೋ ಗೊತ್ತಿಲ್ಲ. ಬಟ್ ಬಂದವರಷ್ಟು ಜನ ಪೂಜೆ ಎಲ್ಲ ಮಾಡಿದ್ದಾರೆ. ಹಾಗೆ ಶಾಸ್ತ್ರ ಎಲ್ಲ ಮಾಡಿ ಸುಮಾರು ಒಂದು 9 ಜನ ಗಂಟ ನೀರೂದ್ರು. ಸೊ ಅದನ್ನೆಲ್ಲ ನಾನು ವಿಡಿಯೋ ಹಾಕಿಲ್ಲ. ಈಗ ನನ್ನ ಮೈದನಿಗೆ ಶಾಸ್ತ್ರ ಮಾಡ್ತಾ ಇದ್ದಾರೆ. ಕಳಸ ಇಟ್ಟು ಇವಾಗ ಅವ್ರಿಗೆ 9 ಜನ ಕುಂಕುಮ ಇಟ್ಟು ಅಕ್ಷತೆ ಹಾಕಿ ಆಶೀರ್ವಾದ ಮಾಡುವಂಥ ಶಾಸ್ತ್ರ ಇದು. ಇದನ್ನು ಕೂಡ ಮಾಡ್ತಾ ಇದ್ದಾರೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಲ್ಲಿ ಫೋನಲ್ಲಿ ಬ್ಲೂಟೂತ್ ಕನೆಕ್ಟ್ ಮಾಡಿಬಿಟ್ಟು ಸಾಂಗ್ ಹಾಕ್ಬಿಟ್ಟಿದ್ರು. ಹಂಗಾಗಿ ನಾನು ವಿಡಿಯೋನ ಹಾಗೆ ಕ್ಲಿಪ್ಪಿಂಗ್ಸ್ ಹಾಕೋಕ್ಕಾಗ್ತಾಯಿಲ್ಲ. ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ಇದು ನನ್ನ ಮೈದನ ಮೊದಲನೇ ಅರಿಶಿನ ಶಾಸ್ತ್ರ. ಸೊ ಇದನ್ನೆಲ್ಲ ನಾನು ವಿಡಿಯೋದಲ್ಲಿ ನೋಡುವಾಗಲೇ ನನಗೆ ನೋಡ್ತಾ ಇರೋದು, ಏಕೆಂದರೆ ಅಷ್ಟು ಬ್ಯುಸಿಯಾಗಿಬಿಟ್ಟಿದ್ದೆ. ಅಡುಗೆ ಕೆಲಸಗಳೆಲ್ಲ ಇತ್ತು. ಏನೇನು ಮಾಡಿದ್ದಾರೆ, ಏನೇನು ಮಾಡಿದ್ರು ಅನ್ನೋದೇ ನನಗೆ ಗೊತ್ತಾಗಲಿಲ್ಲ. ಸೊ ನೋಡ್ಬೋದು ಅಡುಗೆ ಮನೆ ಎಷ್ಟು ಮೆಸ್ಸಿಯಾಗಿ ಇಟ್ಕೊಂಡಿದ್ದೀನಿ ಅಂತ. ನಮ್ಮ ಅತ್ತೆ ಮಗಳು, ನಮ್ಮತ್ತೆ, ನಮ್ಮ ಅತ್ತಿಗೆದಿರು, ನಮ್ಮ ಅಕ್ಕ ಎಲ್ಲರೂ ಕೂಡ ಬಂದಿದ್ದರು.
ಸೊ ಎಲ್ಲರೂ ಬಂದು ನನಗೂ ತುಂಬ ಖುಷಿ ಆಯಿತು. ಅವ್ರು ಸಾಮಾನ್ಯ ಎಲ್ಲೂ ಬರೋದಿಲ್ಲ. ಸದ್ಯ ಅವತ್ತು ಬಂದು ನನಗೆ ಇಷ್ಟೆಲ್ಲ ಹೆಲ್ಪ್ ಮಾಡಿಕೊಟ್ರು. ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಸೊ ನೋಡ್ಬೋದು ಅಲ್ಲಿ ಇರುವಂಥ ಮನೆ ಅಕ್ಕಪಕ್ಕ ಇರುವಂಥ ಜನಗಳು ಎಲ್ರೂ ಕೂಡ ಕರೆದಿದ್ದೆ. ಏಕೆಂದರೆ ಅವ್ರಿಗೂ ಒಂದು ಆಸೆ ಇತ್ತು. ಸೊ ನನ್ನ ಮೈದನ ಅಂದರೆ ವಸಂತನ ಮದುವೆ ಆಗಲಿಲ್ಲ ಅಂತ. ಸೊ ಇವಾಗ ಅವ್ರಿಗೆಲ್ಲ ಖುಷಿ, ನಮ್ಮ ಮನೆ ರೋಡಲ್ಲಿರೋ ಜನಕ್ಕೆ ಅವ್ರಿಗೂ ಒಂದು ಖುಷಿ ಮದುವೆ ಆಗ್ತಾಯಿದೆ ಅಂತ. ಏನು ಮಾಡೋಕ್ಕಾಗಲ್ಲ, ಕಂಕಣ ಭಾಗ್ಯ ಕೂಡಿ ಬರೋವರೆಗೂ ನಾವು ಕಾಯಲೇಬೇಕು. ಅದೆಷ್ಟು ವರ್ಷ ಆದರೂ ಪರವಾಗಿಲ್ಲ, ನಾವು ಕಾಯಲೇಬೇಕು. ಬಟ್ ಇಷ್ಟು ವರ್ಷ ಕಾದಿದ್ದಕ್ಕೂ ಒಳ್ಳೆ ಸಂಬಂಧ ಸಿಕ್ತು, ಒಳ್ಳೆ ಹುಡುಗಿ ಸಿಕ್ಕಿದ್ದಾಳೆ. ಚೆನ್ನಾಗಿರಲಿ ಅವರಿಬ್ಬರು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದು ನಮ್ಮ ಮನೆಯ ನನ್ನ ಮೈದನ ಮೊದಲನೇ ಅರಿಶಿನ ಶಾಸ್ತ್ರದ ವಿಡಿಯೋ ಆಗಿರುತ್ತೆ. ಸೊ ಈ ವಿಡಿಯೋ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇನ್ನಷ್ಟು ವೀಡಿಯೋಗಳಿದೆ, ಇನ್ನಷ್ಟು ವೀಡಿಯೋಗಳನ್ನ ನಾನು ಖಂಡಿತವಾಗ್ಲೂ ಬೇಗ ಪೋಸ್ಟ್ ಮಾಡ್ತೀನಿ. ಎಡಿಟ್ ಮಾಡಬೇಕು, ಸೊ ಎಡಿಟ್ ಮಾಡೋದ್ರಿಂದ ಸ್ವಲ್ಪ ಲೇಟ್ ಆಗ್ತಾಯಿದೆ. ಹಾಗೆ ಮದುವೆ ವೀಡಿಯೋಗಳಂತೂ ನನ್ನ ಮೊಬೈಲಲ್ಲಿ ಒಂದು ಕೂಡ ನನ್ನ ಮೊಬೈಲಲ್ಲಿ ತೆಗ್ದಿಲ್ಲ. ಈಗ ಎಲ್ಲದನ್ನು ಕೂಡ ನಾವು ಫೋಟೋಗ್ರಾಫರ್ ಹತ್ರ ತೊಗೊಂಡೇ ನಾನು ನಿಮಗೆ ಶೇರ್ ಮಾಡ್ಕೋಬೇಕು. ಮದುವೆ ವೀಡಿಯೋಸು ಮತ್ತು ರಿಸೆಪ್ಷನ್ ವೀಡಿಯೋಸು, ತಾಳಿ ಕಟ್ಟೋದು, ಸೊ ಯಾವುದಂದರೆ ಯಾವುದು ಕೂಡ ನಾವು ಮಾಡಿಲ್ಲ. ಯಾಕಂದರೆ ಅಷ್ಟೊಂದು ಬ್ಯುಸಿ ಆಗಿಬಿಟ್ಟಿದ್ವಿ. ಈಗ ಅಲ್ಲಿ ಮೇಯ್ನಾಗಿರಬೇಕಾಗಿದ್ದೆ ನಾನು ಮತ್ತು ನಮ್ಮ ಯಜಮಾನ್ರು. ಸೊ ಹಾಗಾಗಿ ನಮಗೆ ಯಾವ ಕಡೆನೂ ವಿಡಿಯೋ ಮಾಡ್ಕೋಬೇಕು ಅಂತ ನಮ್ಗೆ ಅಷ್ಟು ಅನಿಸ್ಲಿಲ್ಲ. ಯಾರೂ ಕೂಡ ವೀಡಿಯೋನೂ ಕೂಡ ಮಾಡಿಲ್ಲ. ಸೊ ಹಾಗಾಗಿ ನಾವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಿಲ್ಲ. ವೀಡಿಯೋಗ್ರಾಫರ್ ಹತ್ರ ಈಸ್ಕೊಳ್ಳೋಣ ವೀಡಿಯೋನ ಅಂತ ಹೇಳಿಬಿಟ್ಟು ಸುಮ್ಮನಾಗಿದ್ವಿ. ಹಾಗಾಗಿ ಸ್ವಲ್ಪ ವೀಡಿಯೋ ಹಾಕೋದು ಲೇಟ್ ಆಯಿತು ಅಷ್ಟೇ. ಹಾಗೆ ಇನ್ನೊಂದು ಕಡೆ ಇಲ್ಲಿ ಎಲೆ ಅಡಿಕೆ ಬಂದವ್ರಿಗೆ ಅರಿಶಿನ ಕುಂಕುಮ ಎಲ್ಲ ಕೊಡಬೇಕಲ್ವಾ, ಅವ್ರಿಗೆ ಎಲೆ ಅಡಿಕೆ, ಬಾಳೆಹಣ್ಣು, ಹೂವು ಎಲ್ಲದನ್ನು ರೆಡಿ ಮಾಡಿಕೊಂಡು ಅವರವರೇ ಎಲ್ಲದು ಒಬ್ಬೊಬ್ಬರು ಸಪೋರ್ಟ್ ಮಾಡಿಕೊಂಡು ಎಲ್ಲರೂ ಕೂಡ ನನಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು. ನನಗೆ ಸ್ಟಾರ್ಟ್ ಮಾಡುವಾಗ ಇದ್ದಿದ್ದ ಭಯ ನಿಜವಾಗ್ಲೂ ಇದೆಲ್ಲ ಮುಗ್ದಾದ್ಮೇಲೆ ಒಂಥರ ಖುಷಿ ಆಯಿತು. ಎಲ್ಲರೂ ಬಂದು ಜೊತೆಯಾಗಿ ನಿಂತು ಎಲ್ಲರೂ ಮಾಡಿದ್ರು ಅಂಥೇಳಿ ನಂಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಸೊ ಇದಾಗಿತ್ತು ಸ್ನೇಹಿತರೆ ಈ ಒಂದು ನಮ್ಮ ಮೈದನನ ಮೊದಲನೇ ಅರಿಶಿನ ಶಾಸ್ತ್ರ. ಸೊ ಹೇಗಿತ್ತು ವಿಡಿಯೋ, ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂಥೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್. ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸ್ನೇಹಿತರೆ, ಬಾಯ್.